ತಾಳಿಕೋಟೆ ಪಟ್ಟಣದ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ದಿನಾಂಕ 3/1/2025 ಶನಿವಾರ ಪಾಲಕರ ಸಮಾಲೋಚನೆ ಸಭೆ ಆಯೋಜಿಸಲಾಗಿತ್ತು. ಪಾಲಕರ ಸಮಾಲೋಚನೆಯ ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಯುವ ಕಾರ್ಯದರ್ಶಿಗಳಾದ ಸಚಿನಾ ಎಚ್ ಪಾಟೀಲರು ವಹಿಸಿ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಹಾಗೂ ದೇಶದ ಅಮೂಲ್ಯ ಮುತ್ತುರತ್ನಗಳು ಎಂದು ವಿವರಿಸಿದರು. ನಿಮ್ಮ ಕುಂದುಕೊರತೆಗಳು ಏನು? ನಾವಷ್ಟೇ ಅಲ್ಲ, ನಮ್ಮ ಯುವ ಕಾರ್ಯದರ್ಶಿಗಳಾದ ಸಚಿನ್ ಅವರು ನಮ್ಮನ್ನ ಹೊರಗಡೆ ಕಳಿಸಿ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿ ನಿಮಗೇನು ಕೊರತೆಗಳದಾವ ನನ್ನ ಮುಂದೆ ಮಾತಾಡಿ, ಸರ್ ನೀವಿದ್ರೆ ನಿಮ್ಮ ಮುಂದೆ ಏನು ಹೇಳೋದಿಲ್ಲ, ನೀವು ಹೋಗ್ಬಿಡ್ರಿ ಅಂತ ನಮ್ಮನ್ನು ಕರೆಸಿ ಗಂಟೆಗಟ್ಟಲೆ ಕಾಲ ಅವ್ರ ಮಕ್ಕಳ ಜೊತೆ ಸಂವಾದವನ್ನು ಮಾಡಿದ್ದಾರೆ. ಇದೆಲ್ಲ ತಾತ್ಪರ್ಯ ಒಂದೇ ನಾವು ಹೇಳೋದೇನಂದ್ರೆ, ನಿಮ್ಮ ಮಗುವಿನ ಸರ್ವಾಂಗನ ಅಭಿವೃದ್ಧಿ ವಿಕಾಸವನ್ನ ಮಾಡಿ ಆ ಮಗು ಇವತ್ತ ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ಏರಿಗೆನ ಕಾಣಬೇಕು. ನಾವೊಂದು ಕುಟುಂಬ ಇರುತ್ತೆ. ಮುಖ್ಯ ಅತಿಥಿಗಳಾಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶೋಕ ಕಟ್ಟಿಯವರು ವಹಿಸಿದ್ದರು. ವೇದಿಕೆಯಲ್ಲಿ 10ನೇ ವರ್ಗ ಗುರುಗಳಾದ ಎಸ್ ಗುಡಗುಂಟಿ, ಬಿಐ ಹಿರೇಹೊಳಿ, ಎಚ್ಬಿ ಪಾಟೀಲ, ಎಸ್ಬಿ ಸಾಸನೂರ್ ಹಾಗೂ ಪಾಲಕರ ಪ್ರತಿನಿಧಿಯಾಗಿ ದೇವಪ್ಪ ತೋಟದ, ಶ್ರೀಮತಿ ಲಕ್ಷ್ಮೀ ಚವಾಣ್ ಉಪಸ್ಥಿತರಿದ್ದರು. ಎಸ್ಸಿ ಗುಡುಗುಂಟಿಯವರು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಟಿವಿ, ಮೊಬೈಲ್ಗಳನ್ನು ಬಳಸಬಾರದು ಎಂದು ಸಲಹೆ ನೀಡಿದರು. ಅದೇ ರೀತಿ ಎಸ್ವಿ ಜಾಮಗೊಂಡಿಯವರು ಪಾಲಕರಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮೆಲ್ಲ ಶಿಕ್ಷಕರೊಂದಿಗೆ ಕೈಜೋಡಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಸುಧಾರಣೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಸ್ಟಾರ್ ಆಫ್ ದಿ ಮಂತ್ ಬ್ಯಾಚ್ ಹಾಕಿ ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಾಜರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕ ಬಿಐ ಹಿರೇಹೊಳಿ ನಿರೂಪಿಸಿ ವಂದಿಸಿದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ ಕನ್ನಡ ಚಾನೆಲ್, ತಾಳಿಕೋಟೆ.